ಇನ್ನು ಮುನಿರತ್ನ ನೀಚ ನೆನ್ನೆಯ ಘಟನೆ ಅವರದ್ದೇ ಪ್ರಾಯೋಜಿತ ಅಂತ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ಕೆಂಡಾಮಂಡಲರಾಗಿದ್ದಾರೆ. ನೆನ್ನೆಯ ಘಟನೆ ಏನಿದೆ ಅದು ಮುನಿರತ್ನನೇ ಸ್ಪಾನ್ಸರ್ ಮಾಡಿರೋದು. ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ಕಿಡಿಕಾರಿದ್ದಾರೆ. ಅವನೇ ಕೊಲೆ ಮಾಡಲು ಕೆಲವರಿಗೆ ಹೇಳಿರ್ತಾನೆ. ಬೆಂಗಳೂರಿನಲ್ಲಿ TV9ಗೆ ಹನುಮಂತರಾಯಪ್ಪ ಈ ಹೇಳಿಕೆಯನ್ನು ಕೊಟ್ಟರು. ಮನೆ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡಿಸಿದ್ದಾರೆ ಹನುಮಂತರಾಯಪ್ಪ ಅವರನ್ನ ನೋಡೋಣ. ಮುನಿರತ್ನ ಅವರ ಮೇಲೆ ನಡೆದಂತಹ ಮೊಟ್ಟೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಹನುಮಂತರಾಯಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿನ್ನೆ ನಡೆದಂಥ ಘಟನೆಯನ್ನ ನೀವು ಏನಂತ ಅನಲೈಸ್ ಮಾಡ್ತೀವಿ? ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ. ಈಗಾಗಲೇ ಜನ ಚೀತು ಅಂತ ಉಗಿತಾ ಇದ್ದಾರೆ. ಒಕ್ಕಲಿಗರಿರ್ಬೋದು, ಹೆಣ್ಣುಮಕ್ಳಿರ್ಬೋದು, ದಲಿತರು ಇರ್ಬೋದು, ಅವರೆಲ್ಲರಿಂದ ಚೀತು ಅಂತ ಉಗಿಸ್ಕೊಂಡಿದ್ದಾನೆ. ನಂದಲ್ಲ, ನಾನು ಮಾತಾಡಲಿಲ್ಲ, ನನ್ನ ಧ್ವನಿ ಅಲ್ಲ ಅಂತಿದ್ದ. ಈ FSL ರಿಪೋರ್ಟ್ನಲ್ಲಿ ಅದು ಪ್ರೂವ್ ಆಗಿದೆ. ಅದರಿಂದ ಬೇರೆ ಆಚೆಗೆ ಬರಬೇಕು ಅಂತೇಳಿ ಮುನಿರತ್ನ ಪ್ರಾಯೋಜಿತ ನಾಟಕ ಅವನು. ಇನ್ನು ಭಾಳಷ್ಟು ನಾಟಕ ಅವನು ಫಿಲಮ್ ಪ್ರೊಡ್ಯೂಸರು, ಡೈರೆಕ್ಟ್ರು, ಸ್ಕ್ರಿಪ್ಟ್ ರೈಟ್ರು ಎಲ್ಲ ಅವನು ಒಬ್ಬಂದೇನೆ. ಜನ ಚೀತು ಅನ್ನೋದನ್ನು ಮುಗಿಸ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ, ಮರೆಮಾಚೋದಕ್ಕೆ ಇದನ್ನೆಲ್ಲ ಸ್ವಯಂಕೃತ ಅಪರಾಧವನ್ನು ಅನುಭವಿಸ್ತಾ ಇದ್ದಾನೆ. ಅದು ಅವರೇ ಮಾಡಿರ್ತಕ್ಕಂಥ ಯೋಜನೆ. ನಿನ್ನೆ ಅವ್ರ ಮೇಲೆ ಮೊಟ್ಟೆ ದಾಳಿ ನಡೆದಂಥ ವಿಡಿಯೋ ಹೊರಗೆ ಬಂದಾಗ ಮೊಟ್ಟೆ ಒಡೆಯೋದಕ್ಕಿಂತ ಮುಂಚೆನೆ ಕೆಲವರು ಆಸಿಡ್ ದಾಳಿ ಅಂತ ಹೇಳ್ತಾರೆ. ಅದೇನಾದ್ರು ಪೂರ್ವ ನಿಯೋಜಿತ ಅಂತ ಅನಿಸ್ತಾ? ಪೂರ್ವ ನಿಯೋಜಿತ. ಅವನಾಗಲೇ ಪ್ಲಾನ್ ಮಾಡ್ಕೊಂಡಿದ್ರು. ಅವರೆಲ್ಲ ಕಾರ್ಯಕರ್ತರಿಗೆ ಗೊತ್ತಿತ್ತು. ಅವನೇ ಹೇಳಿದ್ದ, ಹಿಂಗೆ ಯಾರಾದರೂ ಹೊಡೆದ್ರೆ ನಾನೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿಸ್ತೀನಿ ಅಂತ. ಈ ಕೊಲೆ ಆರೋಪ ಮಾಡಿದ್ದಾನೆ, ಕೊಲೆ ಇದನ್ನ ಅಂತ ಅದನ್ನು ಮಾತಾಡಿದ್ದಾರೆ. ಯಾರನ್ನ ಆಚೆ ಹೋಗುವಾಗ ಒಬ್ಬನ ರೆಡಿ ಮಾಡಿ ನನಗೆ ಚಾಕುನೋ ಇದನ್ನು ಯಾಕಂದ್ರೆ ತಿವಿಯಕ್ಕೆ ಬಂದಂಗೆ ಬರಲಿ, ನೀವೆಲ್ಲ ಹಿಡ್ಕೊಂಡಂಗೆ ಮಾಡಿ ನಾನು ಅದನ್ನು ಅವ್ರ ಮೇಲೆ ತಿರುಗಿಸ್ತೀನಿ ಅಂತ ಹೇಳಿದ್ದಾನೆ. ಅವನ ಜೊತೆ ಇರತಕ್ಕಂಥ ಎಲ್ಲ ನಿರ್ದೇಶನ, ಕತೆ, ಚಿತ್ರಕಥೆ ಎಲ್ಲ ಅವನದೇನೆ. ಅವನ ಜೊತೆ ಇರತಕ್ಕಂಥವ್ರೆ 50% ಜನ ಈ ನನ್ನ ಮಗನಿಗೆ ಶಿಕ್ಷೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಈಗ ಆಗಿದೆ. ಅದರಿಂದ ಈಚೆಗೆ ಬರೋದಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದ್ದಾರೆ. ಈಗ DK ಬ್ರದರ್ಸ್ ಮೇಲೆ ಮಾಡ್ತಾ ಇರುವಂತಹ ಆರೋಪದಲ್ಲಿ ಎಷ್ಟು ಹುರುಳಿದೆ ಅನ್ಸುತ್ತೆ? ಅವನ್ನ ಯಾರು ನಂಬ್ತಾರೆ ಹೇಳಿ? ಯಾರೂ ನಂಬೋದಿಲ್ಲ. ಮಾಧ್ಯಮಗಳಲ್ಲಿ ಹೇಳ್ತಾನೆ, ಹೋಗಿ ಮೇಲೆ ಕಾಲಿಗೆ ಬೀಳ್ತಾನೆ ಅಂತ ನೀಚ ಅವನು. ಈಗ BJPಯವರೆಲ್ಲ ಮೊಟ್ಟೆ ಎಸೆದ್ರು, ಅದು ಮಾಡಿದ್ರು ಅಂತ ಹೇಳ್ತಾರಲ್ಲ. ಇದೇ ಸಿದ್ದರಾಮಯ್ಯನವ್ರಿಗೆ ಮಡಿಕೇರಿನಲ್ಲಿ ಮಾಡಿದ್ದೇನು? ಸಿದ್ದರಾಮಯ್ಯನವ್ರು ಮಡಿಕೇರಿನಲ್ಲಿ ಮಾಡಿದ್ದೇನು? ಮೊಟ್ಟೆ ಎಸೆಲಿಲ್ವ BJPನವರು? ಇದೇ ಮುನಿರತ್ನ ಸಿದ್ದರಾಮಯ್ಯನವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಉಪಚುನಾವಣೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಾಗ ಇದೇ NTR ಕಡೆ ಒಡ್ಸಕ್ಕೆ ಮೊಟ್ಟೆ ಹೊಡೆದ. ಅದನ್ನ ಯಾರು ಕೇಳಿಲ್ಲ. ಈಗ ಯಾರ ಮಾಡಿದ್ದನ್ನ ನಮಗೆ ಇದು ಮಾಡ್ತಾರೆ. ಇದಿಷ್ಟು ಹನುಮಂತರಾಯಪ್ಪ ಅವರ ಪ್ರತಿಕ್ರಿಯೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.